ವಾಣಿ ಆಗಸ್ಟ್ ತಿಂಗಳಲ್ಲಿ ದೇಶದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯಲಿದೆ. ಅದರಲ್ಲೂ ಆಗಸ್ಟ್ 20ರ ನಂತರ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಭಾರತ ಸಾಕ್ಷಿ ಆಗಲಿದೆ. ಸುಮಾರು 15 ದಿನಗಳ ಹಿಂದೆಯೇ ಮಹತ್ವದ ಭವಿಷ್ಯವಾಣಿ ನುಡಿದಿದ್ರು ರಾಜಋಷಿ ಕಿರಣ್ ಕುಮಾರ್ ಗುರೂಜಿ. ಹೌದು, ಆಗಸ್ಟ್ ಆರಂಭಕ್ಕೂ ಮುನ್ನವೇ ಸಂಸತ್ನಲ್ಲಿ ಮಹತ್ವದ ಕಾನೂನು ತಿದ್ದುಪಡಿಗಳ ಪರ್ವ ಆರಂಭ ಆಗಿದ್ದು, ಗುರೂಜಿಯವರ ಭವಿಷ್ಯವಾಣಿ ಇದೀಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ದೇಶದ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳು ಎದುರಾಗಲಿದೆ ಅಂತ ರಾಜಋಷಿ ಕಿರಣ್ ಕುಮಾರ್ ಗುರೂಜಿಯವರು ಮುನ್ಸೂಚನೆಯನ್ನ ನೀಡಿದರು. ಆಗಸ್ಟ್ ಸಾಮಾನ್ಯ ತಿಂಗಳಾಗಿರೋದಿಲ್ಲ. ಆಡಳಿತಾತ್ಮಕ ಹಾಗೂ ರಾಜಕೀಯವಾಗಿ ಮಹತ್ವದ ನಿರ್ಧಾರಗಳು ಹೊರಬರುತ್ತೆ. ವಿಶೇಷವಾಗಿ ಆಗಸ್ಟ್ 20ರ ನಂತರ ದೇಶದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯುವ ಸಾಧ್ಯತೆಯೂ ಕೂಡ ಇದೆ ಅಂತ ಗುರೂಜಿಯವರು ಸುಮಾರು 15 ದಿನಗಳ ಹಿಂದೆಯೇ ಹೇಳಿದರು. ಇದೀಗ ಆಗಸ್ಟ್ ಆರಂಭಕ್ಕೂ ಮುನ್ನವೇ ಸಂಸತ್ತಿನ ಉಭಯ ಸದನಗಳಲ್ಲಿ 2 ಪ್ರಮುಖ ಮಸೂದೆಗಳು ಅಂಗೀಕಾರಗೊಂಡಿದೆ. ಲೋಕಸಭೆಯಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಅಂದರೆ ಅಮೆಂಡ್ಮೆಂಟ್ ಬಿಲ್ 2026ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಂಘಟಿತ ಪರೀಕ್ಷಾ ಅಕ್ರಮಗಳ ವಿರುದ್ಧ ಮತ್ತಷ್ಟು ಕಠಿಣ ಕಾನೂನು ಕ್ರಮಕ್ಕೆ ಈ ತಿದ್ದುಪಡಿ ದಾರಿಯನ್ನ ಮಾಡಿಕೊಡಲಿದೆ. ಇನ್ನೊಂದು ಕಡೆ ನೋಡಿ, ರಾಜ್ಯಸಭೆಯಲ್ಲಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರದ ಧ್ವಜಕ್ಕೆ ಇರುವ ಕಾನೂನು ರಕ್ಷಣೆಯ ಮಾದರಿಯಲ್ಲೇ ಒಂದೇ ಮಾತರಂಗೂ ಹಾಗೂ ಕಾನೂನು ರಕ್ಷಣೆ ನೀಡುವ ಮಹತ್ವದ ತಿದ್ದುಪಡಿ ಇದಾಗಿದೆ. ಆಗಸ್ಟ್ ಇನ್ನೂ ಕೂಡ ಆರಂಭ ಆಗಿಲ್ಲ ಕಣ್ರಿ. ಆದರೆ ದೇಶದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ಸರಣಿ ಈಗಾಗಲೇ ಆರಂಭ ಆಗಿದೆಯೇ ಅನ್ನುವ ಪ್ರಶ್ನೆ ಮೂಡಿದೆ. ಇದು ಕೇವಲ ಆರಂಭವೇ? ಆಗಸ್ಟ್ 20ರ ನಂತರ ಇನ್ನೂ ದೊಡ್ಡ ರಾಜಕೀಯ ಬದಲಾವಣೆಗಳು ಸಂಭವಿಸಲಿವೆಯೇ? ದೇಶದ ರಾಜಕೀಯ ಸಮೀಕರಣಗಳಲ್ಲಿ ಅನಿರೀಕ್ಷಿತ ತಿರುವು ಕಾಣಿಸಲಿದೆಯೇ? ಭೌಗೋಳಿಕ ಅಥವಾ ಪ್ರಕೃತಿ ಸಂಬಂಧಿತ ಮಹತ್ವದ ಘಟನೆಗಳಿಗೆ ಭಾರತ ಅಥವಾ ಜಗತ್ತು ಸಾಕ್ಷಿ ಆಗಲಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಕೆಲವು ವಾರಗಳಲ್ಲೇ ಉತ್ತರ ದೊರಕಲಿದೆ. ಆಗಸ್ಟ್ನಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತೆ ಅಂದಿದ್ರು ಗುರೂಜಿಯವರು. ಆಗಸ್ಟ್ ಬರುವ ಮುನ್ನವೇ ಸಂಸತ್ನಲ್ಲಿ ಈಗಾಗಲೇ ಬದಲಾವಣೆಯ ಹೆಜ್ಜೆಗಳು ಆರಂಭ ಆಗಿದೆ. ಆದರೆ ಅಸಲಿ ಬದಲಾವಣೆ ಆಗಸ್ಟ್ 20ರ ನಂತರನಾ? ದೇಶದ ರಾಜಕೀಯದಲ್ಲಿ ಏನಾಗುತ್ತೆ? ಯಾವ ಮಹತ್ವದ ನಿರ್ಧಾರಗಳು ಹೊರ ಬೀಳುತ್ತೆ? ರಾಜಋಷಿ ಗುರೂಜಿಯವರ ಭವಿಷ್ಯವಾಣಿಯ ಮುಂದಿನ ಭಾಗ ನಿಜವಾಗೇ ಆಗುತ್ತೆ. ಹಾಗಾಗಿ ಅವರ ಮಾತಿನ ಮೇಲೆ ಇಡೀ ದೇಶದ ಚಿತ್ತ ಈಗ ಆಗಸ್ಟ್ 20ರತ್ತ ಇರುವಂಥದ್ದು. ನೋಡಿದ್ರಲ್ಲ, ಈಗಾಗಲೇ ಹೇಳ್ದಾಗೆ ನಡೆದಿರುವ ಬೆಳವಣಿಗೆಗಳು ಗುರೂಜಿಯವರ ಹಿಂದಿನ ಹೇಳಿಕೆಯೊಂದಿಗೆ ಹೋಲಿಕೆ ಆಗ್ತಾ ಇರೋದು ಕುತೂಹಲವನ್ನು ಮೂಡಿಸಿದೆ. ಆದರೆ ಆಗಸ್ಟ್ 20ರ ನಂತರ ನಡೆಯಲಿದೆ ಎನ್ನಲಾದ ರಾಜಕೀಯ, ಆಡಳಿತಾತ್ಮಕ ಮತ್ತು ಭೌಗೋಳಿಕ ಬದಲಾವಣೆಗಳು ಯಾವ ಸ್ವರೂಪ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುರೂಜಿಯವರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳೋಣ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳಿಂದ ನಡೆಯುವಂತಹ ಮಹಾಪರಿವರ್ತನೆ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಚಿಕ್ಕದಾದಂಥ ಒಂದು ವಿಶ್ಲೇಷಣೆ ಕೊಡ್ತಿದ್ದೀನಿ. ಮೊದಲು ಹೇಳ್ತೀನಿ, ಡೇಟು ಆಗಸ್ಟ್ 20. ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಆಗಸ್ಟ್ 20ರಿಂದ ಮಹತ್ತರವಾದಂಥ ಬದಲಾವಣೆ ಆಗುತ್ತೆ. ಇದೇ ಥರವಾದಂಥ ಪ್ರಿಡಿಕ್ಷನ್ನ ನಾನು ಈ ಹಿಂದೆ 1 ವರ್ಷದಿಂದ ನಾನು ಘಾಟಿ ಸುಬ್ರಹ್ಮಣ್ಯಲ್ಲಿ ಕೊಟ್ಟಿದ್ದೆ. ಬರಲಿ ದಿನಗಳಲ್ಲಿ ಹೊಸ ಮುಖಗಳು ಬರ್ತವೆ, ಹೊಸ ಅಲೆಗಳೇ ಬರ್ತವೆ, ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಥರನಾದಂತಹ ಒಂದು ಸಿಚುವೇಶನ್ನು, ಆ ಒಂದು ಯೋಗ ಇದೇ ಆಗಸ್ಟ್ 20ಕ್ಕೆ ಸೇರ್ತಾ ಇದೆ. ಸೊ ಇದೇ ಆಗಸ್ಟ್ 20 ನಂತರ ಹೊಸ ಮುಖಗಳು ಬರ್ತವೆ, ಹಳೆ ಮುಖಗಳು ಹೋಗ್ತವೆ. ಇವಾಗ ಏನು ಟ್ರೆಂಡಿಂಗ್ ಅಂತ ಇದೆಯೋ ಆವಾಗ ಅದೆಲ್ಲ ಫೇಡಿಂಗ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡ್ಬೋದು, ಜಿರಳೆಗಳ ಪಕ್ಷ, ಕಾಕ್ರೋಚ್ ಪಕ್ಷ ಅನ್ನೋದು ತುಂಬ ಟ್ರೆಂಡಿಂಗ್ ಮಾಡ್ತಾ ಇದೆ. ಬರೆದಿಟ್ಕೊಳ್ಳಿ, ಆಗಸ್ಟ್ 20 ನಂತರ ಈ ಜಿರಳೆಗಳ ಪಕ್ಷ, ಜಿರಳೆಗಳು ಹುಡುಕಾಡಿದ್ರೂ ನಿಮ್ಗೆ ಸಿಗಲ್ಲ. ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿ ಹೋಗ್ತವೆ. ಇದು ಪರಮಾತ್ಮನಾಣೆಗೂ ಸತ್ಯ. ನಿಮಗೆ ಜಿರಳೆಗಳ ಪಕ್ಷವೇ ಸಿಗಲ್ಲ. 1 ವರ್ಷ ಮುಂದೆ ಹೋದ ನಂತರ ನೀವು ಮರ್ತೇ ಬಿಡ್ತೀರಿ, ಈ ಥರ ಜಿರಳೆಗಳ ಪಕ್ಷ ಇತ್ತು, ಈ ಥರ ಸಮಸ್ಯೆ ಮಾಡಿದ್ರು ಅಂತ ಮರ್ತೇ ಬಿಡ್ತೀರಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಲು, ಜಸ್ಟ್ 1 ಇಯರ್ ಬ್ಯಾಕ್ ರೂಲ್ ಔಟ್ ಮಾಡ್ತೀನಿ. 1 ಇಯರ್ ಬ್ಯಾಕಲ್ಲಿ ಅಂದರೆ 2025 ಸೇಮ್ ಟೈಮಲ್ಲಿನೇ ಇಡೀ ಜಗತ್ತಾದ್ಯಂತ ಮತ್ತೊಂದು ಚಳುವಳಿ ಅನ್ಬೇಕು, ಸಂಘರ್ಷ ಅನ್ಬೇಕು, ಕಾಂಟ್ರವರ್ಸಿ ಅನ್ಬೇಕು, ಅದೇ ನಿಮಗೆ ಬಿಟ್ಟಿದ್ದು. ಇಂಥದೇ ಒಂದು ಕಾಂಟ್ರವರ್ಸಿ ಇಡೀ ಜಗತ್ತಾದ್ಯಂತ ಸದ್ದು ಮಾಡ್ತು. ಅದು ಬೇರೆ ಏನಲ್ಲ, ನಮ್ಮ ಧರ್ಮಸ್ಥಳದ ಒಂದು ವಿಷಯ
ಆ ಧರ್ಮಸ್ಥಳ ವಿಷಯದಲ್ಲಿಯೂ ಕೂಡ ಇದೇ ಥರನಾಗಿ ಸೋಷಿಯಲ್ ಮೀಡಿಯಾ ವಾರ್ ಇವಾಗಲೂ ಬಂದಿದ್ದು ಈ ಕಾಕ್ರೋಚ್ ಪಾರ್ಟಿನ ಬಂದಿರೋದು ಸೋಷಿಯಲ್ ಮೀಡಿಯಾದಿಂದನೇ. ಆ ಧರ್ಮಸ್ಥಳದ್ದು ಶುರುವಾಗಿದ್ದೂ ಕೂಡ ಸೋಷಿಯಲ್ ಮೀಡಿಯಾದಿಂದನೇ. ಎಲ್ಲ ಸೈಮಲ್ಟೇನಿಯಸ್ಸು, ಸೇಮ್ ಟೈಮು, ಸೇಮ್ ಡೇಟು, ಎಲ್ಲ ಅಕ್ಕಪಕ್ಕದಲ್ಲಿ ಸೇಮ್ ಸೈಮಲ್ಟೇನಿಯಸ್ಲಿ. ಸೊ ಆಲ್ರೆಡಿ ಧರ್ಮಸ್ಥಳದ ಬಗ್ಗೆ ನಾವು ನೋಡಿದಂತಹ ಪ್ರಿಡಿಕ್ಷನ್ ಯಾವ ಒಂದು ಕ್ಯಾಲ್ಕುಲೇಷನ್ ಮೇಲೆ ನೋಡಿದ್ವಿ, ಡೇಟ್ ಕೊಟ್ಟಿದ್ವೋ ಅದೇ ಕ್ಯಾಲ್ಕುಲೇಷನ್ ಮೇಲೆ ಈ ಒಂದು ಡೇಟನ್ನು ಕೊಟ್ಟಿದ್ದೀವಿ. ಆಗಸ್ಟ್ 20. ಇದಾದ ನಂತರ ಕಾಕ್ರೋಚ್ ಪಾರ್ಟಿ ನಿಮ್ಗೆ ನೋಡಿದ್ರೂ ಸಿಗಲ್ಲ, ಬರೆದಿಟ್ಕೊಂಬಿಡಿ. ಇದು ಒಂದನೇ ಪ್ರಿಡಿಕ್ಷನ್ನು. ಇನ್ನು ಎರಡನೇದು ಬಹುಮುಖ್ಯವಾಗಿ ಎಲ್ಲರೂ ಮತ್ತೊಂದು ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ವೈರಲ್ ಆಗಿರುವಂತಹ ವಿಜಯ ದಳಪತಿಯ ಬಗ್ಗೆ. ಬರೆದಿಟ್ಕೊಳ್ಳಿ, ಇದೇ ಆಗಸ್ಟು 20th ನಂತರ ವಿಜಯ ದಳಪತಿಗೆ ರಾಜಕೀಯ ಭವಿಷ್ಯದ ಕೌಂಟ್ ಡೌನ್ ಶುರು ಆಗುತ್ತೆ. ಹೆಂಗಂದರೆ ಇವರೂ ಕೂಡ ಬಂದಿರೋದು, ವಿಜಯ್ ದಳಪತಿ ಕೂಡ ಬಂದಿದ್ದು ಸೋಷಿಯಲ್ ಮೀಡಿಯಾದಿಂದನೇ. ಇವೆಲ್ಲ ಸೋಷಿಯಲ್ ಮೀಡಿಯಾದ ಟ್ರೆಂಡು. ಇದಕ್ಕೆಲ್ಲ ಮುಖ್ಯವಾಗಿದ್ದೇ ರಾಹು. ಇವಾಗ ದಳಪತಿಯವ್ರು ಬಂದಿರೋದು, ವಿಜಯ್ ದಳಪತಿ ಬಂದಿರೋದು ಸೋಷಿಯಲ್ ಮೀಡಿಯಾದಿಂದಾನೇ. ಈಗ ಅವ್ರು ಕೂತ್ಕೊಂಡಿರೋದು ಪೊಸಿಷನ್ನು ಕೂಡ ಸೋಷಿಯಲ್ ಮೀಡಿಯಾ ಉತ್ತುಂಗ ಶಿಖರ ಕರ್ಕೊಂಡು ಹೋಗಿರುವಂತಹ ರಾಹು ಅಲ್ಲೆಲ್ಲ ಕಡೆ ಪ್ರಚಾರ ಮಾಡಿಸ್ಬಿಟ್ಟಿದ್ದಾನೆ. ಈ ಬರುವಂಥ ಆಗಸ್ಟ್ 20 ನಂತರ ಏನಾಗ್ತಾನೆ, ಆ ಒಂದು ರಾಹು ಫುಲ್ಲು ಉತ್ತಂಗ ಶಿಖರಕ್ಕೆ ಬೆಟ್ಟದ ಮೇಲೆ ನಿಂತು ಕರ್ಕೊಂಡು ಹೋಗಿ ಕೆಳಗಡೆ ಅದುಂಬಿಡ್ತಾನೆ. ಆವಾಗ ಕ್ರಮೇಣವಾಗಿ ಫಾಲ್ ಡೌನ್, ಕೌಂಟ್ ಡೌನ್ ಶುರು ಆಗಲೇಬೇಕು. ಪರಮಾತ್ಮನಿಗೆ ಸತ್ಯ, ಇವರು 5 ವರ್ಷ ಯಾವುದೇ ಕಾರಣಕ್ಕೂ ಅಧಿಕಾರ ನಡೆಸಲ್ಲ. ಬರೆದಿಟ್ಕೊಂಬಿಡಿ. ಇದು ಫಾಲ್ ಡೌನ್ ಶುರು ಆಗುತ್ತೆ. ಆ ಫಾಲ್ ಡೌನ್ ಶುರು ಆದಾಗ ಏನಾಗುತ್ತೆ, ಇವರು ಈ 2 ಫೇಸ್ಗಳು, ಒಂದು ಎಕ್ಸಾಂಪಲ್ ಹೇಳ್ತೀನಿ. ವಿಜಯ್ ದಳಪತಿ ಮಾಡಿರೋದು ಒಂದು ಕೆಲಸ ಆದರೆ ಅದು ಹೇಳ್ತಾ ಇರೋದು ಬೇರೆ ಒಂದು ಕೆಲಸ ಇರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಬಂತು, ನ್ಯೂಸ್ ಬಂದ್ಬಿಡ್ತು. ಯಾವ ಥರ ಅಂದರೆ ವಿಜಯ್ ದಳಪತಿಯವರು ಒಂದು ದೇವಸ್ಥಾನದ ಹುಂಡಿ ದುಡ್ಡನ್ನು ದೇವಸ್ಥಾನಕ್ಕೆ ಬಳಸಬೇಕು ಅಂತ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೋದರು. ಅದೆಲ್ಲ ಸರಿ. ಆದರೆ ಇದೇ ರಾಹುವಿನ ಇನ್ನೊಂದು ಮುಖ, ದೇವಸ್ಥಾನದಲ್ಲಿರುವಂಥ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ಅವರು ಸೇಲ್ ಮಾಡಿಬಿಟ್ರು, ಸೇಲ್ಗೆ ಇಟ್ಬಿಟ್ರು. ಆ ಮುಖನ ಅದು ಯಾರೂ ನೋಡ್ತಾ ಇಲ್ಲ, ತೋರಿಸೂ ಇಲ್ಲ. ಇದೇ 20 ನಂತರ ರಾಹುವಿನ ಇನ್ನೊಂದು ಮುಖ ಬಂದೇ ಬರುತ್ತೆ ಪ್ರಪಂಚಕ್ಕೆ. ಆವಾಗ ಇವ್ರ ಕೌಂಟ್ ಡೌನ್ ಶುರು ಆಗುತ್ತೆ. ಸೊ ನಾನು ಹೇಳೋದು ಓವರಾಲ್ ಆಗಿ ಏನಂತಂದರೆ, ಈ ಥರ ಯಾವುದೋ ಚಳುವಳಿಗಳಾಗೋದಾಗಲಿ, ಅಥವಾ ಉತ್ತುಂಗ ಶಿಖರಕ್ಕೆ ಹೋಗಿ ನಿಲ್ಲಿಸಿಟ್ಟು ಕೆಳಗಡೆ ಬೀಳಿಸೋದಾಗಲಿ, ಅಥವಾ ಜನಗಳ ಒಂದು ಬಾಯಿಯಿಂದ ಒಂದು ಧ್ವನಿಯಿಂದ ಮತ್ತೊಂದು ಧ್ವನಿಗೆ ಹರಡುವಂಥದ್ದಾಗಲಿ, ಸೋಷಿಯಲ್ ಮೀಡಿಯಲ್ಲಿ ಹರಡುವಂಥದ್ದಾಗಲಿ, ಇವೆಲ್ಲವೂ ಕೂಡ ರಾಹುವಿನ ಪ್ರಭಾವ. ಸೊ ಈ ರಾಹುವಿನ ಪ್ರಭಾವ ಏನಾಗುತ್ತೆ, ಇದೇ ಆಗಸ್ಟ್ 20 ನಂತರ ಇವ್ರಿಗೆಲ್ಲರಿಗೂ ಕೂಡ ಕೌಂಟ್ ಡೌನ್ ಶುರು ಆಗುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಇನ್ನು ಆಗಸ್ಟ್ 20 ನಂತರ ಒಂದು ಹೊಸ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಆಗುತ್ತೆ. ಹೊಸ ವಿಷಯಗಳು ಬರ್ತವೆ, ಹೊಸ ಜನಗಳು ಮುಂದೆ ಕಣ್ಣೆದುರಿಗೆ ಬರ್ತಾರೆ. ಹಳೆ ಮುಖಗಳು ಎಷ್ಟೋ ಮಾಯ ಆಗಿ ಹೋಗ್ಬಿಡ್ತವೆ. ಎಷ್ಟೋ ಪೊಲಿಟಿಕಲ್ ಬದಲಾವಣೆ ಕೂಡ ನಾವು ಈ ಒಂದು ಆಗಸ್ಟ್ 20 ನಂತರ ನಾವು ಕಾಣ್ತೀವಿ. ಸೊ ಹೀಗಾಗಿ ಆಗಸ್ಟ್ 20 ಅನ್ನೋದು ಈ ವರ್ಷದಲ್ಲಿ ತುಂಬ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುವಂತಹ ಆ ಒಂದು ತಿಂಗಳು ಮತ್ತು ಆ ಒಂದು ದಿನ. ನಾನೊಂದು ಓವರಾಲ್ ಆಗಿ ಒಂದು ಸೆಂಟ್ರಲೈಸ್ ಪಾಯಿಂಟ್ ಆಗಿರುವಂಥ ಡೇಟ್ ಹೇಳಿದ್ದೇನೆ. ಒಂದು 2 ದಿನ ಆಚೆ ಈಚೆನೂ ಕೂಡ ಆಗಬಹುದು. ಬಟ್ ಆಗಸ್ಟ್ 20 ಅಂತ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ. ಸುಮಾರು ಹೊಸ ವಿಷಯಗಳು, ಸುಮಾರು ಹೊಸ ಪರಿವರ್ತನೆಗಳು ಕಂಡೇ ಕಾಣ್ತೀರಾ. ಭಗವಂತನಾಡಿಗೂ ಸತ್ಯ. ಇನ್ನು ಸ್ವಲ್ಪ ದಿನ ಕಾಯ್ದು ನೋಡೋಣ. ಸೊ ಈ ಥರವಾದಂತಹ ಮತ್ತೆ ಯಾವುದೇ ಟ್ರೆಂಡಿಂಗ್ ಟಾಪಿಕ್ಸ್ ಇರ್ತಾವೋ, ಯಾವ ಟ್ರೆಂಡಿಂಗ್ ವಿಷಯಗಳು ಇರ್ತಾವೋ ಅದ್ರ ಬಗ್ಗೆ ಅನ್ವೇಷಣೆ ಮಾಡಿ ನನ್ನದೇ ಶೈಲಿಯಲ್ಲಿ ಒಂದು ಭವಿಷ್ಯವನ್ನು ಕೊಡುವಂತಹ ಪ್ರಯತ್ನವನ್ನು ಮುಂಬರುವಂತಹ ಒಂದು ಎಪಿಸೋಡಲ್ಲಿ ಕೂಡ ನಾನು ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರ.